ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಏನಾಗಬೇಕಾಗಿತ್ತು ಅಂದ್ರೆ ಇಲ್ಲಿ ನಾವು ಹೋರಾಟ ಮಾಡೋದ್ರಿಂದ ನಾವು ನಿಲ್ಲಿಸ್ತೀವಿ ಅನ್ನೋದು ಅಷ್ಟು ನನಗೇನು ಅನ್ಸಲ್ಲ. ಪರ್ಯಾಯ ಮಾರ್ಗ ಸರ್ಕಾರ ಗಮನ ತೆಳಿತಕ್ಕಂಥ ಕೆಲಸ ನಿನ್ನೆ ಮಾಡಿದ್ದಾರೆ. ಅದು ಸರ್ಕಾರದ ಗಮನಕ್ಕೆ ಹೋಗಿದೆ. ನಿನ್ನೆ ಎಲ್ಲ ಹೋರಾಟಗಾರರಿಗೆ ಹೋರಾಟ ಮಾಡಿದ್ರಿಂದ ಸರ್ಕಾರದ ಗಮನಕ್ಕೆ ಇದು ವಿಚಾರ ಹೋಗಿದೆ. ರೈತರ ವಿರೋಧ ಇದೆ ಅನ್ನೋದ್ರ ಮಾಹಿತಿ ಸರ್ಕಾರಕ್ಕಿದೆ. ಅದರಿಂದ ಸರ್ಕಾರನೇ ಏನಾರ ಒಂದು ಡಿಸಿಷನ್ ಮಾಡಬೇಕಾಗುತ್ತೆ. ಆ ಪ್ರಯತ್ನ ನಾವು ಮಾಡ್ತೀವಿ. ಸರ್ಕಾರ ಹೇಳ್ತಿರೋದು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿರೋದು ನಾವು ಯೋಜನೆ ನಿಲ್ಲಿಸಲ್ಲ, ಮುಂದುವರಿಸ್ತೀವಿ ಅನ್ನೋದು ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಿದ್ರು. ಯಾವಾಗ ಹೇಳಿದ್ರೆ ಬಿಜೆಪಿ ಜೆಡಿಎಸ್ ಅವರ ರಾಜಕೀಯ ಉದ್ದೇಶ ಇದು ಅಂತ ಅವರು ರಾಜಕೀಯ ಅಂತ ಬಗ್ಗೆ ನಾನು ಅದನ್ನ ವಿಚಾರ ಪ್ರಸ್ತಾಪ ಮಾಡಕ್ ಹೋಗಲ್ಲ. ಹೌದು ತಗಡೆತ ಅಂತಾರೆ, ರಾಜಕೀಯ ಮೇಲೆ ಯಾವ ತಗೊಳ್ಳೇಬೇಕು, ತಗಡೆತ ಅಂತಾರೆ. ಯಾಕೆ ತಗೊಳ್ಳಲ್ಲ? ಈ ಯೋಜನೆ ಈ ಥರ ಯೋಜನೆಗಳು ಮಾಡಿದಾಗ ಎಂಥರಿದ್ರೂ ಅದನ್ನ ರಾಜಕೀಯದ ಬೆನಿಫಿಟ್ ತಾಂಡೇ ತಗೊಂತಾರೆ. ಆ ಕೆಲಸ ಅವ್ರು ಮಾಡ್ತಾರೆ. ಇವ್ರಿಗೆ ಪಕ್ಷ ಅಧಿಕಾರದಾಗಿದ್ದಾಗ ವಿರೋಧ ಪಕ್ಷದಾಗಿದ್ದಾಗ ಇವರು ಅದೇ ಮಾಡೋದು, ಅವರಿದ್ದಾಗ ಅವರು ಅದೇ ಮಾಡೋದು. ಎಲ್ಲರೂ ರಾಜಕೀಯಕ್ಕೋಸ್ಕರನೇ ಮಾಡೋದು. ಆದರೆ ಇದು ಮೂಲತಃ ಇದರಲ್ಲಿ ರಾಜಕೀಯ ಬೆರೆಸ್ತಕ್ಕಂಥ ಉದ್ದೇಶ ಅಲ್ಲ. ಪ್ರಾಮಾಣಿಕವಾಗಿ ಎಲ್ಲೆಲ್ಲಿ ಹೇಮಾವತಿ ಕ್ಯಾಚ್ಮೆಂಟ್ ಏರಿಯಾಗಳಿದೆ, ಹೇಮಾವತಿ ನೀರು ಎಲ್ಲಿವರೆಗೂ ಹರಿತಾ ಇದೆ ಆ ತಾಲೂಕುಗಳಿಗೆ ಈ ಯೋಜನೆಯಿಂದ ತೊಂದರೆ ಆಗುತ್ತೆ. ಅಷ್ಟು ಮಾತ್ರ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಆ ಒಂದು ಕಾರಣಕ್ಕೆ ನಾನು ಈ ಯೋಜನೆ ವಿರುದ್ಧ ಇರ್ತಕ್ಕಂಥದ್ದು. ಅದನ್ನು ನನ್ನ ಅಭಿಪ್ರಾಯನ ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಸ್ಪಷ್ಟವಾಗಿ ತಿಳಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀನಿ. ನಾಳೆ ನಾಡ್ದು ಬೆಂಗಳೂರಲ್ಲಿ ಇರ್ತೀನಿ. ಆ ವಿಚಾರ ಪ್ರಸ್ತಾಪ ಮಾಡ್ತೀನಿ.